ಈ ಸ್ಟೋರಿ ಕೇಳಬೇಕಾದ್ರೆ ನಿಮಗೆ ಬೇಕಾಗಿರೋದು ತಾಳ್ಮೆ. ಯಾರಿಗಾದರೆ ಸ್ಟೋರಿಗಳನ್ನು ಇಷ್ಟವಾಗುತ್ತೋ ಅವರು ಮಾತ್ರ ಪೂರ್ತಿಯಾಗಿ ಕೇಳುತ್ತಾರೆ. ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕೃತಜ್ಞತೆಗಳು. ಹಿಂದಿನ ಸಂಚಿಕೆಯಲ್ಲಿ ಗಂಡ ಹೆಂಡತಿ ಸಲ್ಲಾಪದಲ್ಲಿರುವ ಒಂದು ಕರೆ ಬರುತ್ತೆ. ವನಿ, ಏನಾಯ್ತು? ಯಾರ್ದು ಫೋನ್? ಜೀವನ್ ಮಾತಲ್ಲಿ ಗಾಬರಿ ಇತ್ತು. ಆಹಾ ಅಪ್ಪ ಅನ್ನೋವಾಗ ಭಯದಲ್ಲಿ ತೋಲುತ್ತಿದ್ದರು. ಏನು ಹೇಳಿದ್ರು? ಜೀವನ್ ಕುತೂಹಲದ ಜೊತೆ ಭಯದಲ್ಲೇ ಹೇಳಿದ. ರೀ, ಯಾಕೋ ಭಯ ಆಗ್ತಾ ಇದೆ ನನಗೆ. ಇಷ್ಟು ವರ್ಷ ಕಾಪಾಡಿಕೊಂಡು ಬಂದು ಸೀಕ್ರೆಟ್ ಎಲ್ಲ ಹಾಳಾಗೋಯ್ತು. ಇನ್ನೂ ಅವರು ಇಲ್ಲಿ ಬರ್ದೇ ಸುಮ್ಮನೆ ಇರಲ್ಲ. ಭಯದಲ್ಲಿ ನಡುಗುತ್ತಿದ್ದಳು. ಹೇಗೆ ನಂಬರ್ ಸಿಗುತ್ತು? ಚಿಂತೆಯಲ್ಲಿ ಕೇಳಿದ. ನನಗೇನಾದರೂ ಪರವಾಗಿಲ್ಲ, ನನ್ನಿಂದ ನಿಮಗೆ ಏನೂ ಆಗಬಾರ್ದು. ಅತ್ತೆ ಮಾವ ಎಲ್ಲರೂ ಬರೋದ್ರೊಳಗೆ ನಾವಿಬ್ಬರು ಮಗನು ಕರ್ಕೊಂಡು ಎಲ್ಲಾದರೂ ದೂರ ಹೋಗೋಣ ರೀ. ಅಯ್ಯೋ ಹುಚ್ಚಿ, ಏನೂ ಆಗಲ್ಲ, ನಾನಿಲ್ವಾ? ಇದು ನಮ್ಮೂರು, ಬೆಂಗಳೂರಲ್ಲ. ಧೈರ್ಯ ತುಂಬ ಪ್ರಯತ್ನ ಮಾಡಿದ. ಆದ್ರೂ ಇಲ್ಲ. ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋತೀಯ. ನಿಮ್ಮ ಅಪ್ಪನ ಒಂದು ಕೈ ನೋಡ್ಕೋತೀನಿ. ಮೈ ಹೂನಾ? ನಮ್ಮ ಅಪ್ಪನ ಬಗ್ಗೆ ಮಾತಾಡಿದರೆ ಚೆನ್ನಾಗಿರಲ್ಲ ನೋಡಿ. ನಿಮ್ಮ ಬಿಲ್ಡಪ್ಗೆ ಕಮ್ಮಿ ಇಲ್ಲ. ಏನ್ರಿ ಮೇಡಮ್, ಅಪ್ಪ ಮಗಳು ಸೇರಿಕೊಂಡು ನನ್ನ ಸಾಯಿಸೋ ಪ್ಲ್ಯಾನ್ ಮಾಡಿರೋ ಥರ ಇದೆ. ಅಯ್ಯೋ, ನಿನ್ನ ಹೊಡಿಯೋಕೆ ಓಡಿಸಿಕೊಂಡು ಹೋದಳು. ಹಿಡಿಯೋಕೆ ಆಗಲ್ಲ ಅಂತೇಳಿ ಮಂಚದ ಸುತ್ತ ಓಡಿದನು. ಕಾಲು ನೋವು ಅಂತ ಹೇಳಿ ಕೆಳಗೆ ಕುಳಿತುಕೊಂಡಳು. ಏನಾಯ್ತು ಮುದ್ದು ಬಂಗಾರಿ? ಹತ್ತಿರ ಬಂದ ಜೀವನನ್ನ ಚೂರಾಗಿ ಹಿಡಿದು, ಏನೂ ಆಗಿಲ್ಲ. ನನ್ನ ಗಂಡನ ಹಿಡಿಯೋದು ನನಗೆ ಗೊತ್ತಿಲ್ವಾ? ಬಿಡೋ ಕೋತಿ, ಸ್ನಾನ ಮಾಡಬೇಕು. ಬಿಡಲ್ಲ, ಏನು ಮಾಡ್ತೀಯ ಎಂದು ಹಿಂದೆಯಿಂದ ಜೋರಾಗಿ ತಬ್ಬಿಕೊಂಡಳು. ಯಾಕೋ ನಾನು ಬಂಗಾರಿ ಬೇರೆ ಥರ ಕಾಣಿಸ್ತಾ ಇದ್ದಾಳೆ. ಅಯ್ಯೋ ಹೋಗ್ರಿ ಎಂದಳು. ಇಲ್ಲ, ಇಬ್ಬರೇ ಇದ್ದಾಗ ನಾನು ಗಂಡ ಜಾಸ್ತಿ ಸ್ಮಾರ್ಟ್ ಕಾಣಿಸುತ್ತಾರೆ, ಅದಕ್ಕೆ. ಹಾಗಾದರೆ ಬೇರೆ ಟೈಮಲ್ಲಿ ಸ್ಮಾರ್ಟ್ ಇಲ್ವಾ? ಹೋಗೋ ಗೂಬೆ, ಯಾಕೋ ಮರ್ಯಾದೆ ಕಡಿಮೆ ಆಗ್ತಿದೆ. ಮರ್ಯಾದೆ ಕೊಡಲ್ಲ, ಏನೋ ಮಾಡ್ತೀಯಾ? ನಿಮ್ಮ ಫ್ಯಾಮಿಲಿಗೆ ಎಂಟ್ರಿ ಆದಮೇಲೆ ಇದೆಲ್ಲ ಕಲಿತದ್ದು ಗೊತ್ತು. ಇಬ್ಬರೇ ಇದ್ದರೂ ಹೋಗೋ ಬಾರೋ ಅನ್ನೋಕೆ ಆಗ್ತಿಲ್ಲ ಕಣೋ. ಹಂದಿಗೆಲ್ಲ ಏನಾದರೂ ಮಾಡ್ತಾರಾ? ಹೇಗಾದರೂ ಹೇಳು. ಅಯ್ಯೋ, ನಿನ್ನ ಕಚ್ಚಿನ ನೋಡು ಡುಮ್ಮ ಅಂತ ಮೆಲ್ಲೆಗೆ ಬೆನ್ನು ಹಚ್ಚಿದಳು. ನನ್ನ ಡುಮ್ಮ ಅಂತೀಯ? ಹ್ಞೂ ಹೇಳ್ತೀನಿ, ಏನು ಮಾಡ್ತೀಯ? ಮತ್ತೆ ಡುಮ್ಮಿ ಮಾಡ್ತೀನಿ ನೋಡು. ನಿನ್ನಜ್ಜಿ, ಹೋಗೋ ಗಂಡು ಮಂಗ ಎಂದು ಜೀವನನ ಮಂಚದ ಮೇಲೆ ಮಲಗಿಸಿ ಅವನ ಮೈ ಮೇಲೆ ವನಿತಾ ಮಲಗಿ ಪ್ರೀತಿಯಿಂದ ಕಣ್ಣಾನೆ ದಿಟ್ಟಿಸಿ ನೋಡಿದಳು. ಕಣ್ಣೆಂಚಿನ ಸಂಚು ಹೊಂಚು ಹಾಕೋ ನರಿಯಂತೆ ತುಂಟಿಯಂಚು ತಾಕುವ ಮುನ್ನ ಮುಂಚಕು ಕೊಂಚ ಪ್ರೀತಿಯ ಮಿಂಚು ಸೋಕಿದಾಗ ವನಿತಾ ಬಾಯಿಯಿಂದ ಬಿಸಿಧ್ವನಿಯಲ್ಲಿ ಬಿಸಿಸುರ ಮೆಲ್ಲೆಗೆ ಕೇಳಿತು. ನಾನು ಸಾಯೋವಾಗಲೂ ಹೀಗೆ ಇರ್ತೀಯಾ ಚಿನ್ನಿ? ಗೊತ್ತಿಲ್ಲ ಕಣೆ, ನಾನಿದ್ರೆ ಖಂಡಿತ ಇರ್ತೀನಿ ಮುದ್ದು. ನನಗೆ ಒಂದು ಆಸೆ ಇದೆ ಕಣೋ. ಏನು? ಬಡವರಿಗೆ ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಬೇಕು. ಆ ಹಾಸ್ಪಿಟಲ್ಗೆ ನಿಮ್ಮ ಮುದ್ದಿನ ಮಗಳು ಸೋನು ಹೆಸರು ಇಡಬೇಕು. ನಮ್ಮ ಹತ್ರ ಅಷ್ಟೆಲ್ಲ ಹಣ ಎಲ್ಲಿಂದ ಬರಬೇಕು ಕೋತಿ? ಮನೆಯಲ್ಲಿ ಆಸ್ತಿ ಕೊಟ್ಟಿಲ್ಲ ಅಂದರೆ ಇನ್ಶೂರೆನ್ಸ್ ಬ್ಯಾಂಕ್ನಲ್ಲಿ ಇರೋದಿಲ್ಲ. ಸೇರಿ ಬಂದವರು 2 ಕೋಟಿ ಬರಬಹುದು. ಅದರಲ್ಲಿ ಎಷ್ಟು ದೊಡ್ಡ ಹಾಸ್ಪಿಟಲ್ ಆಗುತ್ತೋ ಅಷ್ಟು ದೊಡ್ಡ ಕಟ್ಸಿ ಸಾಕು. ನೀನು ಸುಮ್ಮನೆ ಇರೋ ಮೆಂಟ್ಲು. ಬರೀ ಇಲ್ಲದೆ ಇರೋ ಯೋಚನೆ ಮಾಡ್ತಾ ಇರ್ತೀಯ. ನಾಳೆ ಮದುವೆಯಾಗಿದೆ ದಿನ. ಯಾವ ಟೆಂಪಲ್ ಹೋಗೋಣ, ಏನು ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡೋದು ಬಿಟ್ಟು, ಓಹೋ ಓಕೆ ಸರಿ ರೀ, ನಾನು ಮುದ್ದು ಡುಮ್ಮ ಎಂದು ಹಣೆಗೆ ಒಂದು ಮುತ್ತು ಒತ್ತಿದ್ದಳು. ನಾಳೆ ಎಲ್ಲಿ ಹೋಗೋಣ ಹೇಳುವನಿ? ಬೆಂಗಳೂರಿನಿಂದ ಕರಾವಳಿಗೆ ಕರೆಸಿಕೊಂಡ ಶಿವ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಮುರುಡೇಶ್ವರಕ್ಕೆ ಹೋಗೋಣ ರೀ.
ಆಯಿತು ಮೇಡಮ್, ನೀನು ಬೆಳಗ್ಗೆ ಡ್ರೆಸ್ ಯಾವುದು ಬೇಕು ಈಗಲೇ ಹುಡುಕಿ ಇಟ್ಕೋ, ಇಲ್ಲ ಅಂದರೆ ನಾವು ಹೋಗೋದ್ರೊಳಗೆ ಪೂಜೆ ಆಗಿರುತ್ತೆ. ನಿಮಗೇನು ಪ್ಯಾಂಟ್ ಹಾಕ್ಕೊಂಡ್ರೆ ಆಯಿತು, ಟೀ ಶರ್ಟ್ ಹಾಕ್ಕೊಂಡ್ರೆ ಆಯಿತು, ನಮ್ಮದು ಆದರೆ ಜೋಡಿ ಪ್ಯಾಂಟ್ ಅದು ಇದು ಎಲ್ಲ ಇರುತ್ತೆ. ಹಲೋ ಮೇಡಮ್, ನಾಳೆ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಲಕ್ಷಣವಾಗಿ ಸೀರೆ ಉಟ್ಕೊಳ್ಳಿ. ಈ ಮಳೆಗಾಲದಲ್ಲಿ ಸೀರೆ ಉಟ್ಕೋದು ಅಂದರೆ ತಲೆನೋವು ರೀ. ಯಾರಪ್ಪ ಈ ಮಳೆಯಲ್ಲಿ ಸೀರೆನೇ ಹಿಡ್ಕೊಂಡು ಓಡ್ತಾ ಇರ್ತಾರೆ. ಒಂದು ದಿನ ಏನೂ ಆಗಲ್ಲ. ಅಯ್ಯಪ್ಪ ಉಟ್ಕೋತೀನಿ ಈಗ, ಖುಷಿನಾ? ರೀ, ಫುಲ್ ಖುಷಿ. ಅದೇ ಖುಷಿನ ಏನಿಲ್ವಾ? ಅಡುಗೆ ಮನೆಯಲ್ಲಿ ಬಿಸಿ ಸಾಂಬಾರಿದೆ, ಕುಡೀರಿ. ಓಹೋ ಹೌದಾ, ಬಾ ಅಂತ ವನಿತನ ಎತ್ಕೊಂಡು ಬಾತ್ರೂಮ್ ಹತ್ರ ಹೋಗ್ತಾನೆ. ಬಿಡು ಕಳ್ಳ. ಬಿಡಲ್ಲ ಏನಿಗೆ? ಆಯಿತು, ಅಡುಗೆ ನೀವೇ ಮಾಡಿ. ಸರಿಯಾಗಿ ಇದೆಯಾ? ಹೋಗಿ ಬೇಗ ಊಟಕ್ಕೆ ರೆಡಿ ಮಾಡು, ಸ್ನಾನ ಮಾಡ್ಕೊ ಬರ್ತೀನಿ. ಆಗ ಬನ್ನಿ ದಾರಿಗೆ. ಎಷ್ಟೇ ಆದರೂ ನೀವು ಹೆಂಗಸರು ಆಟ ಆಡಿಸೋದು ಗೊತ್ತು ಅಲ್ವಾ? ಸಾಹೇಬ್ರು ಈಗ ರೂಟ್ಗೆ ಬರ್ತಾ ಇದ್ದಾರೆ. ಆಯಿತು, ನಾನು ರೆಡಿ ಮಾಡ್ತೀನಿ, ಸ್ನಾನ ಮಾಡ್ಕೊ ಬನ್ನಿ. ರಾತ್ರಿ 9 ಗಂಟೆಯ ಸಮಯ. ಬೆಳಿಗ್ಗೆ ಬೇಗ ಏಳಬೇಕು. ಬೇಗ ಮಲಗೋಣವನೇ. ಚಳಿ ಜಾಸ್ತಿ ಇದೆ ಇವತ್ತು. ಸೋನು ಮರಿ ನನ್ನ ಜೊತೆನೆ ಮಲ್ಕೊಳ್ರಿ. ಅಪ್ಪ ಮಗಳು ಸರಿ ಇದ್ದೀರಾ? ನಾನು ಎಲ್ಲಿ ಮಲಗೋದ್ರಿ? ರೈಟ್ ಸೈಡ್ ಬಾ. ನೀನು ಡೈಲಿ ಮಲಗೋ ಥರ ಮಲಗಿದ್ರೆ ಇದೆಲ್ಲ ಬೇಕಿತ್ತಾ? ಬಾ, ಸುಮ್ಮನೆ ಮಲ್ಕೋ ಕೂತಿ. ಯಾಕೋ ಸುಸ್ತಾಗಿದೆ ಕಣೋ. ಏನು ಚಿನ್ನು, ಏನಾಯಿತು? ಟ್ಯಾಬ್ಲೆಟ್ ತಗೊಂಡಿದ್ದೀಯಾ ತಾನೇ? ಮಧ್ಯಾಹ್ನ ತಗೊಳ್ಳಕ್ಕೆ ಮರ್ತು ಹೋದೆ ಕಣೋ. ಆಗ್ತಾ ಇಲ್ಲ ಜೀವು, ತಲೆ ಒಂಥರ ಆಗ್ತಿದೆ. ಇನ್ನೂ ಇದೆ ಸ್ಟೋರಿ, ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳೋಣ. ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.